ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಲೆಟ್ ಅಸ್ ಮೆಡಿಟೇಟ್ ಗಾಡ್ಸ್ ವರ್ಡ್. ದೇವರ ವಾಕ್ಯ ಹೇಳ್ತದೆ, ಯೋಹಾನನು ಬರೆದ ಸುವಾರ್ತೆಯಲ್ಲಿ ಗಾಸ್ಪೆಲ್ ಆಫ್ ಜಾನ್ 15 ಚಾಪ್ಟರ್ 8 ವರ್ಸಲ್ಲಿ ಹೇಳ್ತದೆ, ನೀವು ಬಹಳ ಫಲ ಕೊಡುವುದರಿಂದ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು. ಗಾಸ್ಪೆಲ್ ಆಫ್ ಜಾನ್ 15 ಚಾಪ್ಟರ್ 8 ವರ್ಸ್. By this my Father is glorified, that you bear much fruit, so you will be my disciples. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಅನೇಕ ಸಂದರ್ಭದಲ್ಲಿ ನಾವು ಮೆಡಿಟೇಟ್ ಮಾಡುತ್ತೇವೆ, ಆಲೋಚನೆ ಮಾಡುತ್ತೇವೆ, ನಮ್ಮ ಮೂಲಕ ತಂದೆಯ ದೇವರಿಗೆ ಮಹಿಮೆ ಉಂಟಾಗಬೇಕಂತ. ಓಕೆ, ಹೌ ಕ್ಯಾನ್ ಯು ಗ್ಲೋರಿಫೈ ಗಾಡ್? ಹೇಗೆ ತಂದೆಗೆ ಮಹಿಮೆ ಉಂಟಾಗುತ್ತದೆ? ಹೇಗೆ ತಂದೆಗೆ ಮಹಿಮೆ ಉಂಟಾಗುತ್ತದೆ? ಪ್ರೈಸ್ ಗಾಡ್. ನೀವು ಬಹಳ ಫಲ ಕೊಡುವುದರಿಂದ ನನ್ನ ತಂದೆಗೆ ಮಹಿಮೆ ಉಂಟಾಗುತ್ತದೆ. ಪ್ರೈಸ್ ಗಾಡ್. ಫಲ ಕೊಡುವಂಥದ್ದು ಬಳ್ಳಿಯಲ್ಲ, ಕೊಂಬೆ. ಫಲ ಕೊಡುವಂಥದ್ದು ಬಳ್ಳಿಯಲ್ಲ, ಕೊಂಬೆ. ಈ ಸಮಯದ ನಾನು ದ್ರಾಕ್ಷಾ ಬಳ್ಳಿ, ನೀವು ಕೊಂಬೆ ಆಗಿದ್ದೀರಿ. ಬಳ್ಳಿ ಮತ್ತು ಕೊಂಬೆ ಒಂದಾಗಿದೆ. ಬಳ್ಳಿ ಮತ್ತು ಕೊಂಬೆ ಒಂದಾಗಿದೆ. ದ ಬೈಬಲ್ ಹೇಳುತ್ತೆ, ಕರ್ತನ ಸಂಸರ್ಗದಲ್ಲಿ ಇರುವವನಾದರೂ ಆತನೊಂದಿಗೆ ಒಂದು ಆತ್ಮವಾಗಿದ್ದಾನೆ. ಕರ್ತನ ಸಂಸರ್ಗದಲ್ಲಿ ಇರುವವನಾದರೂ ಆತನೊಂದಿಗೆ ಏನಾಗಿದ್ದಾನೆ? ಒಂದು ಆತ್ಮವಾಗಿದ್ದಾನೆ. ದೇ ಆರ್ ಒನ್ ಸ್ಪಿರಿಟ್. ಕಾಣದ ಲೋಕದಲ್ಲಿರುವ ಕ್ರಿಸ್ತನು ನಮ್ಮ ಆತ್ಮದೊಂದಿಗೆ ಒಂದು ಆತ್ಮವಾಗಿದ್ದಾನೆ. ಆತನು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ. ಈ ಸ್ವಾಮಿ ಒಂದು ಮಾತು ಹೇಳಿದ, ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕೆಲಸವನ್ನು ಮಾಡುತ್ತಾನೆ. ಓಕೆ, ನನ್ನ ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ಆತನು ಮಾಡುತ್ತಾನೆ, ಅದಕ್ಕಿಂತ ಮಹತ್ತಾದ ಕ್ರಿಯೆಗಳನ್ನು ಮಾಡುತ್ತಾನೆ. ಪ್ರೇರೆ, ಈ ಸಮಯದ ನಾನು ಲೋಕದಲ್ಲಿರುವಾಗ ನಾನು ಲೋಕಕ್ಕೆ ಬೆಳಕು. ಈಗ ಏಸು ಲೋಕದಲ್ಲಿಲ್ಲ, ನಾವು ಲೋಕದಲ್ಲಿ ನಾವಿದ್ದೇವೆ. ಪ್ರೈಸ್ ಗಾಡ್. ನಾವು ಲೋಕದಲ್ಲಿದ್ದೇವೆ, ನಾವು ಫಲ ಕೊಡುವವರಾಗಿದ್ದೇವೆ. ಪ್ರೈಸ್ ಗಾಡ್. ನಾವು ದೇವರಿಂದ ಹುಟ್ಟಿದವರು, ನಾವು ಕ್ರಿಸ್ತನ ಕೊಂಬೆಯಾಗಿದ್ದೇವೆ. ನೀವು ಕ್ರಿಸ್ತನ ಕೊಂಬೆಯಾಗಿ ನೀವು ಫಂಕ್ಷನ್ ಆಗುವಾಗ, ದೇವರ ರಾಜ್ಯದಲ್ಲಿ ಫಂಕ್ಷನ್ ಆಗುವಾಗ, ತಂದೆಯಾದ ದೇವರಿಗೆ ನಿಮ್ಮ ಮೂಲಕ ಮಹಿಮೆ ಉಂಟಾಗುತ್ತದೆ. ಅದಕ್ಕೆ ಈ ಸಮಯದಲ್ಲಿ ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು. ಕೆಲವರು ಹೇಳ್ತಾರೆ, ಸೆಲ್ಫ್ ಎಂಬುದು ಸಾಯಬೇಕು, ಸೆಲ್ಫ್ ಮಸ್ಟ್, ನಾನೆಂಬವನು ಸಾಯಬೇಕು. ನಾವು ಆಲ್ರೆಡಿ ಕ್ರಿಸ್ತನಲ್ಲಿ ಸತ್ತಿದ್ದೇವೆ. ರೈಟ್? ನಾನೆಂಬ ಪಾಪಿ ಅವನು ಆಲ್ರೆಡಿ ಕ್ರಿಸ್ತನಲ್ಲಿ ಸತ್ತಿದ್ದಾನೆ. ಸೆಲ್ಫ್ ಅಂದರೆ ಏನು? ಸೆಲ್ಫ್ ಅಂದರೆ ಅವರ್ ಸ್ಪಿರಿಟ್. ಓಕೆ, ಸೆಲ್ಫ್ ಮಸ್ಟ್ ಡೈ, ಸೆಲ್ಫ್ ಸಾಯಬೇಕು, ನಾನು ಸಾಯಬೇಕು, ನಾನು ಆಲ್ರೆಡಿ ಸತ್ತಿದ್ದೇನೆ. ದ ಬೈಬಲ್ ಹೇಳ್ತದೆ, ಇನ್ನು ಮುಂದೆ ಜೀವಿಸುವವರು ನಾವಲ್ಲ, ಕ್ರಿಸ್ತನು ನಮ್ಮಲ್ಲಿ ಜೀವಿಸ್ತಾನೆ. ಕ್ರಿಸ್ತನು ನಮ್ಮಲ್ಲಿ ಇದ್ದುಕೊಂಡು ತನ್ನ ಕೆಲಸ ಮಾಡುತ್ತಾನೆ. ಬೈಬಲ್ ಹೇಳ್ತದೆ, ನೀವು ಸತ್ತಿದ್ದೀರಿ. ಕೊಲೀಷಿಯನ್ಸ್ 3 ಚಾಪ್ಟರ್ 1 ವರ್ಸ್ ಹೇಳ್ತದೆ. ಕೊಲೀಷಿಯನ್ಸ್ 3 ಚಾಪ್ಟರ್ 1 ವರ್ಸ್, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ನೆಕ್ಸ್ಟ್, ಮೇಲಿರುವಂಥವುಗಳ ಮೇಲೆ ಮನಸ್ಸಿಡ್ರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡ್ರಿ. ಓಕೆ,
ಯಾಕಂದರೆ ನೀವು ಸತ್ತಿರಲ್ಲ. ಫಾರ್ ಯು ಡೈಡ್ ಆ್ಯಂಡ್ ಯುವರ್ ಲೈಫ್ ಇಸ್ ಹಿಡನ್ ವಿತ್ ಕ್ರೈಸ್ಟ್ ಇನ್ ಗಾಡ್. ಯಾಕಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ಬಿಕಾಸ್ ಯು ಆರ್ ಒನ್ ವಿತ್ ಹಿಮ್. ನೋ ಲಾಂಗರ್ ಯು, ಕ್ರೈಸ್ಟ್ ಇಸ್ ಇನ್ ಯು. ಯು ಆರ್ ದ ಬ್ರಾಂಚ್ ಆಫ್ ದ ಲಾರ್ಡ್. ನೀವು ಕ್ರಿಸ್ತನ ಕೊಂಬೆ ಆಗಿದ್ದೀರಿ. ನೀವು ಫಲ ಕೊಡಬೇಕು. ಯು ಮಸ್ಟ್ ಹೀಲ್ ದ ಸಿಕ್. ಯು ಮಸ್ಟ್ ಕಾಸ್ಟ್ ಔಟ್ ದ ಡಿಮನ್ಸ್. ದೆವ್ವಗಳನ್ನು ಓಡಿಸ್ಲಿಕ್ಕೆ ಈಗ ಯೇಸು ಬರುವುದಿಲ್ಲ, ನಾವು ಇಲ್ಲಿದ್ದೇವೆ. ಪ್ರೇಸ್ ಗಾಡ್. ನೀವು ಹೊರಟು ಹೋಗಿ ಫಲ ಕೊಡ್ರಿ. ನೀವು ಕೊಡುವಂಥ ಫಲವು ನಿಲ್ಲುವಂಥದ್ದಾಗಬೇಕು. ಓಕೆ, ನಾವು ನೋಡ್ಲಿಕ್ಕೆ ಹೋದರೆ ಈ ಸ್ವಾಮಿ ಏನು ಹೇಳಿದ, 10ನೇ ಅಧ್ಯಾಯ 8ನೇ ವಚನ ನಾವು ಓದಿ ನಮಗೆ ಸಿಗ್ತದೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ, ಮತ್ತಾಯನ ಸುವಾರ್ತೆ. ರೋಗಿಗಳನ್ನು ಸ್ವಸ್ಥ ಮಾಡ್ರಿ. ನಾನು ಸ್ವಸ್ಥ ಮಾಡ್ತೇನೆ ಅಂತ ಹೇಳಿ ನೀವು ಸ್ವಸ್ಥ ಮಾಡಿಸಿರಿ. ಸತ್ತವರನ್ನು ಬದುಕಿಸಿರಿ. ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ. ದೆವ್ವಗಳನ್ನು ಬಿಡಿಸಿರಿ. ಉಚಿತವಾಗಿ ಹೊಂದಿದಿರಿ, ಉಚಿತವಾಗಿ ಕೊಡ್ರಿ. ಹೀಲ್ ದ ಸಿಕ್, ಕ್ಲೆನ್ಸ್ ದ ಲೆಪರ್ಸ್, ರೈಸ್ ದ ಡೆಡ್, ಕಾಸ್ಟ್ ಔಟ್ ದ ಡಿಮನ್ಸ್. ಓಕೆ, ಹೀಲ್ ದ ಸಿಕ್. ಯು ಹೀಲ್ ದ ಸಿಕ್. ಯಾಕಂದರೆ ಈಗ ಯೇಸು ಲೋಕದಲ್ಲಿಲ್ಲ, ಲೋಕದಲ್ಲಿ ನೀವಿದ್ದೀರಿ. ತಂದೆ, ನಾನು ಇನ್ನು ಮೇಲೆ ಲೋಕದಲ್ಲಿಲ್ಲ, ಇವರು ಲೋಕದಲ್ಲಿದ್ದಾರೆ. ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವ್ಯಕ್ತಿ ಆತನು ಮಿರಕಲ್ ವರ್ಕರ್. ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವ್ಯಕ್ತಿ ಈಸ್ ಎ ಹೀಲರ್. ನೀವು ಫಲ ಕೊಡುವುದರಿಂದಲೇ ತಂದೆಯಾದ ದೇವರಿಗೆ ಮಹಿಮೆ ಉಂಟಾಗುತ್ತದೆ. ನೀವು ದೇವರ ಕ್ರಿಯೆಗಳನ್ನು ಮಾಡಿದರೆ ದೇವರಿಗೆ ಮಹಿಮೆ ಉಂಟಾಗುತ್ತದೆ. ಪ್ರೈಸ್ ಗಾಡ್. ಈ ಸ್ವಾಮಿ ಹೇಳಿದ ಒಂದು ಮಾತು ಹೇಳಿದ, ನೀವು ನನ್ನ ಮಾತನ್ನು ನಂಬದಿದ್ದರೆ ಅಟ್ಲೀಸ್ಟ್ ನನ್ನ ಕ್ರಿಯೆಗಳನ್ನು ಅದನ್ನು ನಂಬಿರಿ ಅಂತ ಹೇಳಿದ. ನೀವು ನನ್ನ ಮಾತನ್ನು ನಂಬದಿದ್ದರೆ ಜಸ್ಟ್ ನನ್ನ ಕ್ರಿಯೆಗಳನ್ನು ಅದನ್ನು ನಂಬಿರಿ. ಇವತ್ತು ಭೂಲೋಕದಲ್ಲಿ ಕ್ರಿಯೆ ಮಾಡಲಿಕ್ಕೆ ದೇವರು ಕ್ರಿಸ್ತನ ರಿಪ್ರೆಸೆಂಟೇಟಿವ್ ಆಗಿ, ಪ್ರತಿನಿಧಿಯಾಗಿ ದೇವರು ನಿಮ್ಮನ್ನು ಈ ಭೂಲೋಕದಲ್ಲಿ ಇಟ್ಟಿದ್ದಾನೆ. ಯು ಮಸ್ಟ್ ಫಂಕ್ಷನ್ ಇನ್ ದ ಕಿಂಗ್ಡಮ್. ಪ್ರತಿಯೊಬ್ಬ ಬಾರ್ನ್ ಅಗೇನ್ ಆದ ವಿಶ್ವಾಸಿ ಈ ಮಸ್ಟ್ ಫಂಕ್ಷನ್ ಇನ್ ದ ಕಿಂಗ್ಡಮ್. ಯೇಸು ಹೇಳಿದ, ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟು. ಅವರು ರೋಗಿಗಳ ಮೇಲೆ ಕೈ ಇಟ್ಟಾಗ ಅವರು ಸ್ವಸ್ಥತೆ ಹೊಂದುತ್ತಾರೆ. ಯಾಕಂದ್ರೆ ನಾವು ಆರೋಗ್ಯದಾಯಕನ ದೇವರಿಗೆ ಆರೋಗ್ಯವಂತರಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಯಾಕಂದ್ರೆ ನಮ್ಮ ಆತ್ಮ, ಕರ್ತನ ಆತ್ಮ ಒಂದು ಆತ್ಮವಾಗಿದೆ. ವಿ ರಿಲೀಸ್ ದ ಹೀಲಿಂಗ್. ಮೊದಲು ನಿಮ್ಮ ದೇಹಕ್ಕೆ ಸ್ವಸ್ಥತೆಯನ್ನು ರಿಲೀಸ್ ಮಾಡ್ರಿ ಮತ್ತು ಇತರರಿಗೆ ಮಾಡ್ರಿ. ಹೀಲಿಂಗ್ ಇಸ್ ಎ ಗಿಫ್ಟ್. ಇಟ್ ಇಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ನೀವು ಬಹಳ ಫಲ ಕೊಡುವುದರಿಂದ ನನ್ನ ತಂದೆಗೆ ಮಹಿಮೆ ಉಂಟಾಗುತ್ತದೆ. ಪ್ರೇರೆ, ಅದರ ಅರ್ಥ ನೀನು ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುತ್ತಿರುವಾಗಲೇ ದೇವರಿಗೆ ಮಹಿಮೆ ಉಂಟಾಗುತ್ತದೆ. ನಿನ್ನ ಮೂಲಕ ಮಹಿಮೆ ಉಂಟ. ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ, ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕ ತಂದೆಯನ್ನು ಕೊಂಡಾಡುವರು. ನೀವು ಜೀವಿಸಿದರೆ ಸಾಕು, ತನ್ನಷ್ಟಕ್ಕೆ ತಂದೆಯ ದೇವರಿಗೆ ಮಹಿಮೆ ಉಂಟಾಗುತ್ತದೆ. ಪ್ರೈಸ್ ಗಾಡ್. ಯಾಕಂದರೆ ಕ್ರಿಸ್ತನು ದ್ರಾಕ್ಷ ಬಳ್ಳಿಯಾಗಿದ್ದಾನೆ, ನಾವು ಆತನ ಕೊಂಬೆ ಆಗಿದ್ದೇವೆ. 15ನೇ ಅಧ್ಯಾಯ 1ನೇ ವಚನದಲ್ಲಿ ಓದಿ ನಮಗೆ ಸಿಗ್ತದೆ. 15ನೇ ಅಧ್ಯಾಯ ಯೋಹನ ಸುವಾರ್ತೆಯಲ್ಲಿ 15 ಚಾಪ್ಟರ್ 1 ವರ್ಸ್. ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ತಂದೆ ತೋಟಗಾರನು. ಓಕೆ, ನನ್ನ ತಂದೆ ತೋಟಗಾರನು. ಮುಂದೆ, ನನ್ನಲ್ಲಿ ಇದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ನನ್ನಲ್ಲಿ ಇದ್ದು ಅಂದರೆ ಕ್ರಿಸ್ತನಲ್ಲಿ ಇದ್ದು, ಬಾರ್ನಗೇನಾಗಿ ಎಷ್ಟೋ ವರ್ಷ ಆಯಿತು. ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ಹೊಸ ಸೃಷ್ಟಿಯಾಗಿದ್ದಾನೆ. ಈಗ ಪೂರ್ವ ಸ್ಥಿತಿ ಹೋಯಿತು, ಎಲ್ಲವೂ ನೂತನವಾಯಿತು. ನನ್ನಲ್ಲಿ ಇದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆ ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧ ಮಾಡುತ್ತಾನೆ. ಇಲ್ಲಿ ನಾವು ನೋಡ್ತೇವೆ,
ಓಕೆ, ಮುಂದೆ 3ನೇ ವಚನ ಹೇಳ್ತದೆ, ನಾನು ನಿಮಗೆ ಹೇಳಿದ ವಾಕ್ಯ ದಸೆಯಿಂದ ಈಗ ಶುದ್ಧರಾಗಿದ್ದೀರಿ. ಓಕೆ, ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಳ್ಳದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡದಿದ್ದರೆ ಫಲ ಕೊಡಲಾರ್ರಿ. ಓಕೆ, ನಾನು ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳು. ಒಬ್ಬ ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನು ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರ್ರಿ. ಓಕೆ, ಈ ವಚನ ಕ್ರಿಸ್ತನಲ್ಲಿ ಆಲ್ರೆಡಿ ನೆರವೇರಿದೆ. ದಿಸ್ ಪ್ರಾಮಿಸ್ ಇಸ್ ಆಲ್ರೆಡಿ ಫುಲ್ಫಿಲ್ಡ್ ಇನ್ ಕ್ರೈಸ್ಟ್. ಕ್ರಿಸ್ತನು ನಿಮ್ಮಲ್ಲಿದ್ದಾನೆ, ನೀವು ಆತನಲ್ಲಿ ಇದ್ದೀರಿ, ಆತ ನಿಮ್ಮಲ್ಲಿ ವಾಸ ಮಾಡುತ್ತಾನೆ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ದ ಪ್ರೊಫೆಟಿಕ್ ಮಾತಾಡಿದ, ನನ್ನಲ್ಲಿ ಇದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಇಲ್ಲಿ ಕ್ರಿಸ್ತನಲ್ಲಿ ಇದ್ದು ಫಲ ಕೊಡದಿರುವ ಕೊಂಬೆಗಳು ಅಂದರೆ ಆತ್ಮಿಕವಾಗಿ ಮಲಗಿದವರು. ಎರಡನೇದ್ದು, ಕ್ರಿಸ್ತನಲ್ಲಿ ಇದ್ದು ಫಲ ಕೊಡುವ ಕೊಂಬೆಗಳು. ಮೂರನೇದ್ದು, ಕ್ರಿಸ್ತನಲ್ಲಿ ಇದ್ದು ಫಲ ಕೊಡುವ ಪ್ರತಿಯೊಂದು ಕೊಂಬೆ ಅಲ್ಲಿ ನಿಲ್ಲುವಂಥದ್ದಲ್ಲ, ಅದು ಇನ್ನೊಂದು ಸ್ತರಕ್ಕೆ ಹೋಗಲಿಕ್ಕೆ ಹಿ ವಿಲ್ ರಿಸೀವ್ ಮೋರ್ ರೆವಲೇಷನ್, ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧೀಕರಿಸುವರು. ದಟ್ ಮೀನ್ಸ್ ನಿಮ್ಮ ಮೈಂಡ್ ರಿನ್ಯೂ ಆಗ್ತದೆ ಲಿಮಿಟೇಷನ್ಗಳಿಂದ. ನಿಮ್ಮ ಹ್ಯೂಮನ್ ಸ್ಪಿರಿಟ್ ಎದ್ದು ಫಂಕ್ಷನ್ ಆಗದ ಹಾಗೆ ತಡೆ ಹಿಡಿಯಲ್ಪಟ್ಟ ಎಲ್ಲ ಸುಳ್ಳುಗಳು ನಿಮ್ಮ ವಿರುದ್ಧವಾಗಿ ಅದು ಸತ್ಯದಿಂದ ಶುದ್ಧೀಕರಿಸಲ್ಪಡುತ್ತವೆ. ಅದಕ್ಕೆ ಯೇಸು ಹೇಳಿದ, ನಾನು ಮಾತಾಡಿದ ಮಾತುಗಳಿಂದ ನೀವು ಶುದ್ಧರಾಗಿದ್ದೀರಿ. 4ನೇ ಕೊಂಬೆ ಯಾವುದಿದೆ? ಹೆಚ್ಚು ಫಲ, ಬಹಳ ಫಲ ಕೊಡುವು. ಕ್ರಿಸ್ತನಲ್ಲಿದ್ದುಕೊಂಡು ಫಲ ಕೊಡದಿರುವ ಕೊಂಬೆ, ಕ್ರಿಸ್ತನಲ್ಲಿದ್ದುಕೊಂಡು ಫಲ ಕೊಡುವ ಕೊಂಬೆ. ಪ್ರತಿಯೊಂದು ಫಲ ಕೊಡುವ ಕೊಂಬೆ ಹೆಚ್ಚು ಫಲ ಕೊಡುವ ಕೊಂಬೆ. ದಟ್ ಮೀನ್ಸ್ ನಂಬಿಕೆಯಿಂದ ನಂಬಿಕೆಗೆ. ನಂಬರ್ 4, ಬಹಳ ಫಲ ಕೊಡುವ ಕೊಂಬೆ. ದಟ್ ಮೀನ್ಸ್ ಅನ್ಲಿಮಿಟೆಡ್ ವರ್ಕ್ ಆಫ್ ಗಾಡ್. ಅದು ಒಂದೇ ದಿನದಲ್ಲಿ ಅಲ್ಲ. ವಿ ಮಸ್ಟ್ ಒನ್ಸ್ ಯು ಅಕ್ಸೆಪ್ಟೆಡ್ ಕ್ರೈಸ್ಟ್, ನೀವು ಯಾವಾಗ ಯೇಸುವನ್ನು ಅಂಗೀಕಾರ ಮಾಡಿದಿರಿ, ನೀವು ನಂಬಿಕೆಯಿಂದ ನಂಬಿಕೆಗೆ, ಮಹಿಮೆಯಿಂದ ಮಹಿಮೆಗೆ ನೀವು ಬೆಳೆಯುತ್ತೀರಿ. ಅದಕ್ಕೆ ಸ್ವಾಮಿ ಫೈನಲ್ ಹೇಳಿದ 15ನೇ 8ನೇ ವಚನದಿಂದ, ನೀವು ಬಹಳ ಫಲ ಕೊಡುವುದರಿಂದ ತಂದೆಗೆ ಮಹಿಮೆ ಉಂಟಾಗುತ್ತದೆ. ನೀವು ಬಹಳ ಫಲ ಕೊಡುವುದರಿಂದಲೇ, ಬೇರೆ ಯಾವುದಲ್ಲ. ಕೇವಲ ವಾಕ್ಯ ಮಾತಾಡುವುದರಿಂದಲ್ಲ, ಅಥವಾ ತಂದೆ ಎಲ್ಲ ಘನತೆಯನ್ನು ನಿನಗೆ ಸಲ್ಲಿಸ್ತೇನೆ, ಕೇವಲ ಅದನ್ನು ಬಾಯಿಂದ ಹೇಳಿದ್ದರಿಂದ ಅಲ್ಲ. ಓಕೆ, ನಿನ್ನ ಆ್ಯಕ್ಷನಲ್ಲಿ ಗೊತ್ತಾಗ್ತದೆ ನೀನು ದೇವರಿಗೆ ಮಹಿಮೆ ಕೊಡ್ತಾ ಇದೆಯೋ ಅಥವಾ ಮಹಿಮೆಯನ್ನು ನೀನು ತೆಗೆದುಕೊಳ್ತಾ ಇದೆಯೋ ಅಂತ. ದಟ್ ಇಸ್ ಅಪ್ ಟು ಯು. ನೀನು ಬಾಯಲ್ಲಿ ಹೇಳಬೇಕಾಗಿಲ್ಲ. ನೀನು ತಂದೆಗೆ ಮಹಿಮೆ ಕೊಡ್ತಾ ಇದ್ದೀಯೋ ಅಥವಾ ಮಹಿಮೆಯನ್ನು ನೀನು ತೆಗೆದುಕೊಳ್ತಾ ಇದ್ದೀಯೋ ಅದು ನಿನ್ನ ಆ್ಯಕ್ಷನಲ್ಲಿ ಗೊತ್ತಾಗ್ತದೆ, ಅಟಿಟ್ಯೂಡಲ್ಲಿ ಗೊತ್ತಾಗ್ತದೆ. Okay, God is watching your heart. You cannot judge anyone. You cannot judge anyone. ತೀರ್ಪು ಮಾಡಬೇಡ್ರಿ, ನಿಮಗೆ ತೀರ್ಪು ಆಗುವುದಿಲ್ಲ. ನೀವು ಅಳೆಯುವ ಅಳತೆಯಿಂದಲೇ ನಿಮ್ಮನ್ನು ಕೂಡ ಜನರು ಅಳೆಯುತ್ತಾರೆ. You are functioning in the wrong kingdom. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು. God is expecting more fruit, much fruit. Praise God. ಇವತ್ತು ಅನೇಕರು ಬಾರ್ನ್ ಅಗೇನ್ ಆಗಿ ಎಷ್ಟೋ ವರ್ಷಗಳಿದ್ದಾರೆ, ನೋ ಫ್ರೂಟ್ ಇನ್ ದೇರ್ ಲೈಫ್. ಅವರ ಜೀವಿತದಲ್ಲಿ ಫಲ ಇಲ್ಲ. ಕ್ರಿಸ್ತನಲ್ಲಿದ್ದಾರೆ ಬಟ್ ನೋ ಫ್ರೂಟ್. ವಾಕ್ಯವನ್ನು ಕೇಳ್ತಾರೆ, ನೋ ಫ್ರೂಟ್, ಫಲ ಇಲ್ಲ. ಅವರು ಆಲ್ರೆಡಿ ಕ್ರಿಸ್ತನಲ್ಲಿ ಒಂದು ಆತ್ಮವಾಗಿದ್ದಾರೆ ಬಟ್ ಫಲ ಇಲ್ಲ. ಅವರು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದಾರೆ, ಫಲ ಇಲ್ಲ. ಯಾಕೆ? ಮೈಂಡಲ್ಲಿ ಲಿಮಿಟೇಷನ್ಗಳು, ಸುಳ್ಳುಗಳು ತುಂಬಲ್ಪಟ್ಟಿದೆ. ಬಟ್ ಕೆಲವರು ಮನಸ್ಸು ಮಾಡ್ತಾರೆ, ಸ್ವಲ್ಪ ಫಲ ಕೊಡಲ್ಲ. ನೀನು ಫಲ ಕೊಡಲಿಕ್ಕೆ ಪ್ರಾರಂಭ ಮಾಡಿಗ ದೇವರು ನಿನ್ನನ್ನು ಅಲ್ಲೇ ನಿಲ್ಲಿಸ್ತಿಲ್ಲ. ನೀನು ಹೆಚ್ಚು ಫಲ ಕೊಡುವ ಹಾಗೆ ನಿನಗೆ ಆತನು ವಾಕ್ಯವನ್ನು ಕೊಡುತ್ತಾನೆ, ಸತ್ಯವನ್ನು ಕೊಡುತ್ತಾನೆ. ಪ್ರತಿಯೊಂದು ಸತ್ಯದಿಂದ ನಾವು ಸುಳ್ಳನ್ನು ಡಿಸ್ಪ್ಯಾಚ್ ಮಾಡ್ಬೋದು, ತೊಳೆಯಲ್ಪಡುವುದು. ಸುಳ್ಳು ಎಂಬ ಕಸದಿಂದ ನಾವು ತೊಳೆಯಲ್ಪಡಲಿಕ್ಕೆ ಸತ್ಯ ಎಂಬ ನೀರು ಮಾತ್ರ ಸಾಧ್ಯ. ಅದಕ್ಕೆ ನಾನು ಮಾತಾಡಿದ ಮಾತುಗಳಿಂದ ನೀವು ಶುದ್ಧರಾಗಿದ್ದೀರಿ.
ಪ್ರೈಸ್ ಗಾಡ್. ಯು ಆರ್ ದ ಗ್ಲೋರಿ ಆಫ್ ಗಾಡ್. ನೀವೇ ದೇವರ ಮಹಿಮೆ ಆಗಿದ್ದೀರಿ. ನೀವೇ ಕರ್ತನ ಕೊಂಬೆ ಆಗಿದ್ದೀರಿ. ನೀವು ಕರ್ತನ ಸಂಸರ್ಗದಲ್ಲಿ ಒಂದು ಆತ್ಮವಾಗಿದ್ದೀರಿ. ಯಾರು ನೀವು ವಾಚ್ ಮಾಡ್ತಾ ಇದ್ದೀರಿ, ಯು ಆರ್ ನಾಟ್ ಆರ್ಡಿನರಿ ಪರ್ಸನ್, ಯು ಆರ್ ಬಾರ್ನ್ ಆಫ್ ಗಾಡ್. ನೀವು ದೇವರಿಂದ ಹುಟ್ಟಿದವರು. ದೇವರ ಆತ್ಮ ನಿಮ್ಮ ಆತ್ಮದೊಂದಿಗೆ ಒಂದು ಆತ್ಮವಾಗಿದ್ದಾನೆ. ಪ್ರೇರ್, ಇದು ಸಿಂಪಲ್ ಟ್ರುತ್. ಬಟ್ ಈ ಸಿಂಪಲ್ ಟ್ರುತ್ ಅನ್ನು ನಂಬದಾಗೆ ಮನುಷ್ಯನ ಮೈಂಡನ್ನು ಕಂಟ್ರೋಲ್ ಮಾಡುವಂಥದ್ದು ಸುಳ್ಳುಗಳು. ನೀವು ಕ್ರಿಸ್ತನ ದೇಹವಾಗಿದ್ದೀರಿ. ನೀವು ಕ್ರಿಸ್ತನ ದೇಹವಾಗಿದ್ದೀರಿ. ಓಕೆ, ಯು ಆರ್ ದ ಬ್ರಾಂಚ್ ಆಫ್ ದ ಲಾರ್ಡ್. ಕ್ರಿಸ್ತನು ಶಿರಸ್ಸಾಗಿದ್ದಾನೆ, ನೀವು ಆತನ ದೇಹವಾಗಿದ್ದೀರಿ. ದೇವರು ನಿಮ್ಮನ್ನು ಕ್ರಿಸ್ತನಲ್ಲಿ ಒಂದಾಗಿ ನೋಡ್ತಾ ಇದ್ದಾನೆ. ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್, ಆತ್ಮಿಕ ಲೋಕದಲ್ಲಿ. ಪ್ರೇರೆ, ಈ ಸತ್ಯಾಂಶಗಳು ನಮಗೆ ಪ್ರಕಟವಾಗಬೇಕೆಂದು ಅಪೊಸ್ತಲ ಪೌಲನು ಎಫೆಸ ಸಭೆಗೆ ಪ್ರಾರ್ಥನೆ ಮಾಡುತ್ತಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯು, ದ ಫಾದರ್ ಆಫ್ ಗ್ಲೋರಿ. ಆ ಪ್ರಭಾವ ಸ್ವರೂಪನಾದ ದೇವರಿಗೆ ಪ್ರಭಾವ ಸ್ವರೂಪನಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಹಿ ಈಸ್ ದ ಫಾದರ್ ಆಫ್ ಗ್ಲೋರಿ, ವಿ ಆರ್ ದ ಸನ್ಸ್ ಆಫ್ ಗ್ಲೋರಿ. ಪ್ರಭಾವ ಸ್ವರೂಪನಾದ ದೇವರು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ಟ್ರುತ್ತನ್ನು ತಿಳಿದುಕೊಳ್ಳಲು ಜ್ಞಾನವುಳ್ಳ ಆತ್ಮವನ್ನು ಮತ್ತು ಪ್ರಕಟಣೆಯ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸ್ತೇನೆ ಅಂತ ಪ್ರಾರ್ಥನೆ ಮಾಡ್ತಾನೆ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ, ಅಂದರೆ ನಿಮ್ಮ ಅಂತರದ ಕಣ್ಣುಗಳನ್ನು ತೆರೆಯಲಿಲ್ಲ, ಅಂತರದ ಕಣ್ಣುಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರ ನಿಮ್ಮ ಪೊಸಿಷನ್ ಎಂಥದ್ದು, ಆತನಿಂದ ಕರೆಸಿಕೊಂಡವರಾದ ನಿಮ್ಮ ಪದವಿ ಎಂಥದ್ದು, ಆತನಿಂದ ಕರೆಸಿಕೊಂಡವರಾದ ನಿಮ್ಮ ಸ್ಥಾನ ಎಂಥದ್ದು, ಆತನಿಂದ ಕರೆಸಿಕೊಂಡವರಾದ ನಿಮ್ಮ ಅಧಿಕಾರ ಎಂಥದ್ದು, ಆತನಿಂದ ಕರೆಸಿಕೊಂಡವರಾದ ನಿಮ್ಮ ಸ್ಥಾನ ಏನು, ಎಲ್ಲಿ ನೀವು ಇದ್ದೀರಿ ಎಂದು ನೀವು ತಿಳಿದುಕೊಳ್ಳುವಂತೆ ಆತ ನಿಮಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾನೆ. ಯು ಆರ್ ನಾಟ್ ಕಾಲ್ಡ್ ಬೈ ಎನಿ ಮ್ಯಾನ್, ಯು ಆರ್ ನಾಟ್ ಕಾಲ್ಡ್ ಬೈ, ನೀನು ಯಾವ ಮನುಷ್ಯನಿಂದ ಕರೆಯಲ್ಪಟ್ಟವನಲ್ಲ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರಿಂದ ನೀನು ಕರೆಯಲ್ಪಟ್ಟವನು. ದೇವರು ನಿಮ್ಮನ್ನು ಯಾವುದಕ್ಕೆ ಕರೆದಿದ್ದಾನೆ? ತನ್ನ ಮಗನ ಅನ್ಯೋನ್ಯತೆ ಕರೆದಿದ್ದಾನೆ, ತನ್ನ ಮಗನ ಪಾರ್ಟ್ನರ್ ಆಗಲಿ ಕರೆದಿದ್ದಾನೆ, ಫೆಲೋಶಿಪ್ಗೆ ಕರೆದಿದ್ದಾನೆ, ವಾಕಿಂಗ್ ಟುಗೆದರ್, ಡ್ರಿಂಕಿಂಗ್ ಟುಗೆದರ್, ಓಕೆ, ಶೇರಿಂಗ್ ಟುಗೆದರ್, ಪಾರ್ಟ್ನರ್ ವಿತ್ ಹಿಮ್, ಹೇರ್ ಟುಗೆದರ್, ಬಾಧ್ಯಸ್ಥರಾಗಲಿಕ್ಕೆ ಕರೆದಿದ್ದಾನೆ. ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದಿದ್ದಾನೆ. ಪ್ರೇರೆ, ಈಗ ಯೇಸು ಲೋಕದಲ್ಲಿಲ್ಲ, ನೀವು ಆತನ ರಿಪ್ರೆಸೆಂಟಿವ್ಗಳಾಗಿದ್ದೀರಿ. ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಬೇಕು. ಯೇಸು ಹೇಳಿದ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ಮಾಡುತ್ತಾನೆ. ನಿಮ್ಮನ್ನು ದೇವರು ಇಟ್ಟಿದ್ದಾನೆ ಭೂಲೋಕದಲ್ಲಿ ಆತನ ಕ್ರಿಯೆಗಳನ್ನು ಮಾಡಲಿಕ್ಕೆ. ವರ್ಕ್ ಆಫ್ ಗಾಡ್. ನೀವು ಫಲ ಕೊಡುವುದರಿಂದಲೇ ತಂದೆ ದೇವರಿಗೆ ಮಹಿಮೆ ಉಂಟಾಗುತ್ತದೆ. ಯೇಸು ಕ್ರಿಸ್ತನ ಲೋಕದಲ್ಲಿ ಇರುವಾಗ ಬೈಬಲ್ ಹೇಳ್ತದೆ, ಆತನು ಕಾನಾನ್ ನಗರದಲ್ಲಿ ಫಸ್ಟ್ ಅದ್ಭುತವನ್ನು ನೋಡಿ ದೇವರ ಮಹಿಮೆಯನ್ನು ಪ್ರಕಟಿಸಿದನು ಅಂತ ಹೇಳ್ತಾರೆ. ಇದೇ ಬೈಬಲ್ ಅನ್ನು ಓದಿ ನಮಗೆ ಸಿಗ್ತದೆ. 2 chapter 18 verse, Gospel of John 2 chapter, ಓಕೆ, ಮೇಲೆ ನಾವು ಓದುವ 9 verse. ಈ ಯೇಸು ಈ ಮೊದಲನೇ ಸೂಚಕ ಕಾರ್ಯವನ್ನು ಗಲಿಲಾಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು ಮತ್ತು ಆತನ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು. ದಿಸ್ ಬಿಗಿನಿಂಗ್ ಆಫ್ ಸೈನ್ Jesus did in Cana of Galilee and manifested his glory, and his disciples believed in him. He manifest his glory. He manifest his glory. ಈಗ ಯಾರು ಮ್ಯಾನಿಫೆಸ್ಟ್ ಮಾಡಬೇಕು ಗ್ಲೋರಿ? ಯು. ಯೇಸುವನ್ನು ಅಂಗೀಕಾರ ಮಾಡಿದ ನೀವು ಪ್ರತಿಯೊಬ್ಬರು ದೇವಪುತ್ರರಾಗಿದ್ದೀರಿ. ಕ್ರಿಯೇಷನ್ is eagerly waiting for the manifestation of the sons of God. Romans 8 chapter 19 verse. Romans 8 chapter 19 verse. Romans 8:19. Romans 8:19.
ದೇವಪುತ್ರರ ಮಹಿಮೆಯು, ಯಾರ ಮಹಿಮೆ? ನಿಮ್ಮ ಮಹಿಮೆ. ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದಿತ್ತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಫಾರ್ ದ ಅರ್ನೆಸ್ಟ್ ಎಕ್ಸ್ಪೆಕ್ಟೇಷನ್ ಆಫ್ ದ ಕ್ರಿಯೇಷನ್ ಈಗರ್ಲಿ ವೇಟ್ಸ್ ಫಾರ್ ದ ರಿವೀಲಿಂಗ್ ಆಫ್ ದ ಸನ್ಸ್ ಆಫ್ ಗಾಡ್. ರಿವೀಲಿಂಗ್ ಪ್ರಕಟವಾಗಬೇಕು. ಯು ಆರ್ ದ ಗ್ಲೋರಿ ಆಫ್ ಗಾಡ್. ನಿಮ್ಮ ಮಹಿಮೆ ಪ್ರಕಟ ಆಗಬೇಕು. ದೇವಪುತ್ರರ ಮಹಿಮೆ. ದೇವರು ನಿಮ್ಮನ್ನು ನೋಡುವಾಗ ತನ್ನನ್ನೇ ನೋಡುತ್ತಾನೆ. ಯು ಆರ್ ದ ರೀಪ್ರೊಡಕ್ಷನ್ ಆಫ್ ಗಾಡ್ ಹಿಮ್ಸೆಲ್ಫ್. ಯು ಆರ್ ದ ರಿಫ್ಲೆಕ್ಷನ್ ಆಫ್ ಗಾಡ್. ಯು ಆರ್ ದ ಎಕ್ಸ್ಪ್ರೆಷನ್ ಆಫ್ ಗಾಡ್. ನೀವು ದೇವರ ಪ್ರತಿರೂಪವಾಗಿದ್ದೀರಿ. ಆತನ ಪ್ರಭಾವದ ಪ್ರತ್ಯಕ್ಷತೆ ನೀವು ಆಗಿದ್ದೀರಿ. ನಿಮ್ಮ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾಗುವುದೆಂದು ಜಗತ್ತು ಲವಲವಿಕೆಯಿಂದ ಎದುರು ನೋಡ್ತಾ ಇದೆ. ದ ಕ್ರಿಯೇಷನ್ ಈಸ್ ವೇಟಿಂಗ್. ಇನ್ನೊಂದು ಟ್ರಾನ್ಸ್ಲೇಷನ್ ಕಿಂಗ್ ಜೇಮ್ಸ್ ವರ್ಷನ್ ಹಾಕಿದರೆ ನಮಗೆ ಸಿಗ್ತದೆ. ಕಿಂಗ್ ಜೇಮ್ಸ್ ವರ್ಷನ್ ಅಲ್ಲಿ ನಾವು ನೋಡುವ. ಓಕೆ ಫಾರ್ ದ ಅರ್ನೆಸ್ಟ್ ಎಕ್ಸ್ಪೆಕ್ಟೇಷನ್ ಆಫ್ ದ ಕ್ರಿಯೇಚರ್ ವೇಟ್ ಫಾರ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಸನ್ಸ್ ಆಫ್ ಗಾಡ್. ನಾಟ್ ಮ್ಯಾನಿಫೆಸ್ಟೇಷನ್ ಆಫ್ ಗಾಡ್, ಮ್ಯಾನಿಫೆಸ್ಟೇಷನ್ ಆಫ್ ದ ಸನ್ಸ್ ಆಫ್ ಗಾಡ್. ಆಂಪ್ಲಿಫೈಡ್ ವರ್ಷನ್ ಅಲ್ಲಿ ಓದಿ ನಮಗೆ ಸಿಗ್ತದೆ. Even the whole creation, all nature waits expectantly and longs earnestly for God's sons to be made known. Okay, no one waits for the revealing, the disclosing of their sonship. ಪ್ರಿಯರೇ, ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದ ನೀವು ಸಾಮಾನ್ಯರಲ್ಲ. ಯು ಆರ್ ದ ಗ್ಲೋರಿ ಆಫ್ ಗಾಡ್. ನಿಮ್ಮ ಮಹಿಮೆ ಪ್ರತ್ಯಕ್ಷವಾಗಬೇಕಂತ ಜಗತ್ತು ಲವಲವಿಕೆಯಿಂದ ಎದುರು ನೋಡ್ತಾ ಇದೆ. ದಟ್ ಮೀನ್ಸ್ ಯು ಸ್ಪೀಕ್ ಗಾಡ್ಸ್ ವರ್ಡ್. ನೀವು ದೇವರ ವಾಕ್ಯವನ್ನು ಮಾತಾಡಬೇಕು. ಪ್ರೇರೆ, ನೀವು ದೇವರ ಕೊಂಬೆ ಆಗಿದ್ದೀರಿ. ನಿಮ್ಮ ಮೂಲಕ ದೇವರು ತನ್ನ ಕೆಲಸ ಮಾಡುತ್ತಾನೆ. ನಿಮ್ಮ ಮೂಲಕ ಅದ್ಭುತಗಳನ್ನು ಮಾಡುತ್ತಾನೆ. ನಿಮ್ಮ ಮೂಲಕ ಅನೇಕರನ್ನು ದೇವರು ಸ್ವಸ್ಥಪಡಿಸ್ತಾನೆ. ನಿಮ್ಮ ಮೂಲಕ ಅನೇಕರನ್ನು ದೇವರು ರೆಸ್ಟೋರ್ ಮಾಡುತ್ತಾನೆ. ನಿಮ್ಮ ಮೂಲಕ ದೆವ್ವಗಳನ್ನು ಆತನು ಹೊರಗೆ ಹಾಕ್ತಾನೆ. ನಿಮಗೆ ಕೊಡಲ್ಪಟ್ಟ ಅಥಾರಿಟಿಯನ್ನು ನೀವು ಯೂಸ್ ಮಾಡಬೇಕು. ಆಗ ತಂದೆಗೆ ಮಹಿಮೆ ಆಗ್ತದೆ. ಪ್ರೈಸ್ ಗಾಡ್. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ. ಪ್ರೈಸ್ ಗಾಡ್. ಇನ್ನೊಂದು ಟ್ರಾನ್ಸ್ಲೇಷನ್ ನಾನು ಓದ್ತೇನೆ ಕನ್ನಡದಲ್ಲಿ. ಓಕೆ. ದೇವರ ಮಕ್ಕಳ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದಿತ್ತೋ ಎಂದು ಸೃಷ್ಟಿ ಸಮಸ್ತವು ಬಹು ಉತ್ಸುಕತೆಯಿಂದ ಎದುರು ನೋಡ್ತಿದೆ. ಬಹಳ ಉತ್ಸುಕತೆಯಿಂದ. ದಟ್ ಮೀನ್ಸ್ ಹೋಲ್ ಕ್ರಿಯೇಷನ್, ದೇವರು ಸೃಷ್ಟಿ ಮಾಡಿದ ಸೃಷ್ಟಿ ವೆಯ್ಟ್ ಮಾಡ್ತಾ ಇದೆ. ದೇವಪುತ್ರರು ಯಾವಾಗ ಪ್ರತ್ಯಕ್ಷವಾಗ್ತಾರಂತ. ಪ್ರೇರೆ, ನೀವೇ ಕ್ರಿಸ್ತನ ದೇವಪುತ್ರರು. ನೀವೇ ದೇವರ ಪುತ್ರರು. ಬೈಬಲ್ ಹೇಳ್ತದೆ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡ ನಾವೆಲ್ಲರೂ ದೇವರ ಪುತ್ರರಾಗಿದ್ದೇವೆ. ಓಕೆ. ಎಷ್ಟವರೆಗೆ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಲಿಲ್ಲ, ಇಟ್ಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ವಿಲ್ ಪ್ರೇ ಫಾರ್ ಯು. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನ ತಂದೆ ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇವೆ. ನಾವು ಬಾಯಿಂದ ಅರಿಕೆ ಮಾಡುತ್ತೇವೆ, ಯೇಸುವೆ ನಮ್ಮ ಕರ್ತನೆ ಅಂತ. ನಮಗೆ ಬಿಡುಗಡೆ ಆಯಿತು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಲಾರ್ಡ್, ಗ್ರೇಸ್ ಆ್ಯಂಡ್ ಫೇವರ್ ಓ ಗಾಡ್. ತಂದೆ, ಎಲ್ಲ ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ. ತಂದೆ, ನಿನ್ನ ವಾಕ್ಯ ಹೇಳ್ತದೆ, ನಾವು ಬಹಳ ಫಲ ಕೊಡುವುದರಿಂದ ತಂದೆಗೆ ಮಹಿಮೆ ಉಂಟಾಗುತ್ತದೆ. ನಮ್ಮ ಮೂಲಕ ನೀನು ಮಹಿಮೆ ಹೊಂದುತ್ತೆ. ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್.